ಸರ್, ಈಗ ನಮಗೆ ನಮ್ಮ ಪಾಲು ಸಿಗಬೇಕು ಎನ್ನುವಂಥದ್ದು ಬರೀ ಕಾಂಗ್ರೆಸ್ನ ಹೋರಾಟ ಮಾತ್ರ ಅಲ್ಲ, ಸಾಮಾನ್ಯ ಜನರ ಕನ್ನಡಿಗರ ಪ್ರಮುಖ ನಿರೀಕ್ಷೆ ಇರುವಂಥದ್ದು ನಮ್ಮ ತೆರಿಗೆ ಪಾಲು ನಮಗೆ ಸಿಗಬೇಕು. ಸ್ವಾಮಿ ನಿನ್ನೆ ನಿರ್ಮಲಾ ಸೀತಾರಾಮ್ ಅವರು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂತೆಲ್ಲ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಅವ್ರು ತಿಳಿಸಿದ್ದಾರೆ. ಹಾಗಾಗಿ ಇದರಲ್ಲಿ ತಾರತಮ್ಯ ಇಲ್ಲ. ಆದರೆ ಅವರೇನು ಮಾಡ್ತಾಯಿದ್ದಾರೆ, ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದುಬಿಟ್ಟು ನಿಮಗೆ 25 ಕೋಟಿ ಕೊಡ್ತೀವಿ, ಆ ವಿರೋಧ ಪಕ್ಷದವ್ರಿಗೆ ನಾವೇನು ಕೊಡಲ್ಲ, ಕಾಂಗ್ರೆಸ್ನವ್ರಿಗೆ 25 ಕೋಟಿ ಕೊಡ್ತೀವಿ ಅಂತೇಳಿದರು. ಇವಾಗ ಅದನ್ನು ಕೂಡ ಅವ್ರಿಗೆ ಪೂರೈಸ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರ ಪರಿಸ್ಥಿತಿ ಹೇಗಿದೆ ಅಂದರೆ, ಕಾಂಗ್ರೆಸ್ ಶಾಸಕರನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗದೆ ಇವತ್ತು ಅವ್ರನ್ನೆಲ್ಲರನ್ನೂ ದೆಹಲಿಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಸರ್? ಇನ್ನೂ ಬಂದಿಲ್ಲ. ಯಾವ ರಸ್ತೆಗಳದ್ದು ಏನು ಬಂದಿಲ್ಲ. ಕಳೆದ ಬಾರಿ ಅವಧಿಯಲ್ಲಿದ್ದಂಥ ಕೆಲವೊಂದು ಕಾಮಗಾರಿಗಳು ನಡೀತಾ ಇದೆ. ಹೊಸದಾಗಿ ಇನ್ನೂ ಪ್ರಾರಂಭ ಆಗಿಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಜನ ಒಂದು ವೇಳೆ ನಮಗೆ ಕೇಂದ್ರ ಸರ್ಕಾರದಿಂದ ತೆರಿಗೆಯ ಪಾಲು ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಏನು ಸಮಜಾಯಿಷಿ ಕೊಡ್ತೀರಿ ಕ್ಷೇತ್ರಕ್ಕೆ ಅಂತ? ಸ್ವಾಮಿ, ಕರ್ನಾಟಕದ ಜನ ಪ್ರತಿ ಸಾಲ ಏನು ಬೀಳಲ್ಲ. ಅದೇನೋ ಗ್ಯಾರಂಟಿಗೋಸ್ಕರ ಮೋಸ ಹೋಗಿದ್ದಾರೆ. ಇವತ್ತು ಜನರು BJP ಅವ್ರನ್ನ ಪ್ರಶ್ನೆ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಆಗಲೇ ನಿರಾಸೆ ಆಗಿದ್ದಾರೆ. ಅದರಲ್ಲೂ 22 ಏನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಯಿತು. ಇವತ್ತು ಜನಸಂಘ ಕಾಲದಿಂದ ಪಕ್ಷದ ಒಂದು ಗುರಿ ಕಟ್ಟುವೆವು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲೇ ಕಟ್ಟುವೆವು ಅಂತಕ್ಕಂಥ ಏನು ಘೋಷಣೆ ಇತ್ತು, ಅದು ಯಶಸ್ವಿ ಆದಮೇಲೆ ಇಡೀ ದೇಶದ ಜನ ವಿಜೃಂಭಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ದೆಹಲಿಗೆ ಹೋಗಿರ್ತಕ್ಕಂಥದ್ದು.